ಹತ್ತತ್ರ ಒಂದು ತಿಂಗಳಾಗ್ತಾ ಬರ್ತಾ ಇದ್ರು ಕೂಡ ಪ್ರಜ್ವಲ್ MP ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಸುಳಿವಿಲ್ಲ. ಮಗದೊಂದು ಕಡೆ ಈ ಒಂದು ಪೆನ್ ಡ್ರೈವ್ ಅನ್ನ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನಾಗಿದೆ, ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಇನ್ನು ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಅದರ ಜೊತೆಗೆ ಹುಬ್ಳಿಯಲ್ಲಿ ಅಂಜಲಿಯ ಮರ್ಡರ್ ಆಗಿತ್ತಲ್ಲ, ಕಗ್ಗೋಲಿಗೆ ಸಂಬಂಧಪಟ್ಟಂತೆ 2 ದಿನ ಆದ ಮೇಲೆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯನ್ನ ಮಾಡ್ತಾ ಇರೋ ಪೊಲೀಸರಿಗೆ ಕೆಲವೊಂದು ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಅಂಜಲಿ ಹತ್ಯೆ ಆರೋಪಿಯನ್ನ ಪೊಲೀಸರು ಕೊನೆಗೂ ಕೂಡ ಹೆಡೆಮುರಿ ಕಟ್ಟಿದ್ದಾರೆ. 2 ದಿನದ ಬಳಿಕ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಂತಕ ಹತ್ಯೆಯ ಬಳಿಕ ಪರಾರಿಯಾಗಿದ್ದ ಆರೋಪಿಯ ಪತ್ತೆ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆರೋಪಿಯ ಬಂಧನಕ್ಕೆ ಪೊಲೀಸರು 2 ಟೀಮನ್ನ ರಚನೆ ಮಾಡಿ ತೀವ್ರ ಹುಡುಕಾಟ ನಡೆಸಿದ್ರು. ಒಂದು ತಂಡ ಮೈಸೂರು ಹಾಗೂ ಮತ್ತೊಂದು ತಂಡ ದಾವಣಗೆರೆಯಲ್ಲಿ ಹುಡುಕಾಟ ನಡೆಸಿತ್ತು. ಹತ್ಯೆಯಾದ ಅಕ್ಕಪಕ್ಕದಲ್ಲಿನ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿ ವಿಶ್ವ ಕಳೆದ 15 ದಿನಗಳಿಂದ ಯಾವುದೇ ಮೊಬೈಲ್ ಬಳಸದೇ ಇದ್ದಿದ್ದು ಕೂಡ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಇನ್ನು ಆರೋಪಿ ವಿಶ್ವನ ಅಪರಾಧದ ಹಿನ್ನೆಲೆ ಕೂಡ ಶಾಕ್ ಕೊಡುವಂತಿತ್ತು. ಜೊತೆಗೆ ಹಲವು ದುಶ್ಚಟಗಳ ದಾಸ ಕೂಡ ಆಗಿದ್ದ ವಿಶ್ವ ಸ್ನೇಹಿತರ ಜೊತೆಗೆ ಬೈಕ್ ಕಳ್ಳತನವನ್ನು ಕೂಡ ಮಾಡ್ತಿದ್ದಂತೆ. ಅಲ್ಲದೆ ಅಮಾಯಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆಗೆ ಪ್ರೀತಿ ನಾಟಕ ಮಾಡಿ ಬಳಿಕ ಅವರನ್ನ ಬಳಸಿಕೊಂಡು ಯುವತಿಯರಿಂದ ಬಂಗಾರ ಬೆಳ್ಳಿಯನ್ನು ಪಡೆದು ಮೋಸ ಮಾಡಿದ್ದ ಪ್ರಕರಣಗಳು ಕೂಡ ಕೇಳಿ ಬಂದಿದೆ. ಅಂಜಲಿ ಹತ್ಯೆಯ ಬಳಿಕ ಎಲ್ಲ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಕಿಲ್ಲರ್ ವಿಶ್ವ ಅಂಜಲಿಗೆ ಇದೇ ರೀತಿ ಮಾಡುವ ಪ್ರಯತ್ನ ಮಾಡಿದ್ದಾನೆ. ಇದಕ್ಕೆ ಅಂಜಲಿ ಬಗ್ಗದಿದ್ದಾಗ ಹತ್ಯೆ ಮಾಡಿ ಪೈಶಾಚಿಕತೆಯನ್ನು ಮೆರೆದಿದ್ದಾನೆ. ಇನ್ನು ವಿಶ್ವನ ಅಪರಾಧದ ಹಿನ್ನೆಲೆಯ ಬಗ್ಗೆ ಬೆಂಡಿಗೇರಿ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಹೀಗಿದ್ರೂ ಕೂಡ ಅಂಜಲಿ ಪ್ರಕರಣದಲ್ಲಿ ಯಾಕೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅನ್ನೋದು ಈಗ ಹಲವು ಅನುಮಾನಗಳು ಹುಟ್ಟುವಂತೆ ಮಾಡಿದೆ. ಆ ಹುಡುಗಿಗೆ ಬೆಳ್ಳಿ ಚೈನಾ ಹಾಕೊಂಡಿದ್ದಲ್ರಿ, ಆ ಬೆಳ್ಳಿ ಚೈನಾ ಕೇಳ್ಯಾರಂತ್ರಿ. ಕೇಳಿದ್ರೆ ಆಕಿ ಕೊಟ್ಟಿಲ್ಲ ನಮಗಾರ ಬಂದು ಹೇಳಿಲ್ರಿ ಹಿಂಗೆ ಕೇಳ್ತಾರಂದ್. ಅದು ಏನು ಮಾಡ್ಯಾರ ಎಲ್ಲ ನಮ್ಮಿಸಿ ಕೇಳ್ಯಾಳ್ರಿ, ನಿಮ್ಮ ಮನೆಯಾಗ ಬಂಗಾರ ಎಷ್ಟೈತಿ ಎಷ್ಟಿಲ್ಲ ಅಂತಂದು ಎಲ್ಲ ತಗೊಂಡೋಗಿ ಕೊಡಂಗ ಮಾಡಿಬಿಟ್ಟಾಳ್ರಿ. 2 ಸಲ ಒಯ್ದು ಕೊಟ್ಟಾಳ್ರಿ. ಪೊಲೀಸರಿಗೆ ಎಲ್ಲ ಹೋಗಿ ಸರ ಎಲ್ಲರಿಗೂ ಹೋಗಿ ಅಣ್ಣಾಗುನ ಬಂದ ನಮ್ಮಿಂದ ಎಲ್ಲ ಅವರು ಇದು ಮಾಡ್ಯಾರ. ಪೊಲೀಸರು ಏನು ಇದು ಮಾಡಿಲ್ಲ. ನಮ್ಗೆ ಗಲ್ಲ ಶಿಕ್ಷೆ ಆಗ್ಬೇಕಂದ್ರೆ ನಾವು ದುಡ್ಕೊಂತೀನರಿ. ನನ್ನ ಮಕ್ಕಳಂಗ ನಾವು ಈಗ ಬಡವರೇನು ಜೀವನ ಮಾಡ್ಬೇಕಾ ಏನು ಸಾಯ್ಬೇಕ್ರಿ ನಾವು. ಅಂಜಲಿ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಿದೆ. ಈ ನಡುವೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಂಜಲಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಪ್ರತಿಭಟನೆಯ ಕಾವು ಸಹ ಜಾಸ್ತಿಯಾಗಿದೆ. ಅಂಬಿಗರ ಚೌಡಯ್ಯ ಸಮುದಾಯದ ವಿವಿಧ ಮಠಾಧಿಪತಿಗಳು ಶ್ರೀರಾಮ ಸೇನೆಯ ವತಿಯಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಲಾಗ್ತಿದೆ. ಇದರ ಜೊತೆಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಹ ಅಂಜಲಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿದ್ದಾರೆ. ಇನ್ನು ನ್ಯಾಯಕ್ಕಾಗಿ ಅಂಜಲಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ನಿಲ್ಲಿಸಿ ಆರೋಪಿ ವಿಶ್ವನನ್ನ ಎನ್ಕೌಂಟರ್ ಮಾಡಬೇಕು. ಹುಬ್ಬಳ್ಳಿಯಲ್ಲಿ 6 ಹೆಣ್ಣು ಮಕ್ಕಳ ಸಾವಾಗಿದೆ, ಇನ್ನು ಎಷ್ಟು ಬಲಿ ಬೇಕು? ಈಗ 2 ಸಾವಾಗಿದೆ, ಇನ್ನು 4 ಜನ ಸಾಯ್ತೀವಿ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಏನಾರು ಆಕ್ಷನ್ ಮಾಡಿದ್ರನ ನಮ್ಮ ಅಕ್ಕ ಒಂದು ಅಟ್ಲೀಸ್ಟ್ ಚುಚ್ಚಿದಾರ ಉಳಿತಿದ್ಲು ಸ್ವಲ್ಪ, ಅವ್ನಿಗೆ ಎನ್ಕೌಂಟರ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ವಿಷ ತಗೊಂಡು ಸಾಯ್ತೀವಿ. ನಾವು 4 ಮಂದಿ ಸಾವುಗೆರೆ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. 2 ಸತ್ತಿದ್ದಾರೆ, ಅವ್ರಿಗೂ ಬೆಲೆ ಕೊಡ್ಲಿಲ್ಲ. 4 ಮಂದಿಗಾರ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. ಇವ್ರ ನಿರ್ಲಕ್ಷ್ಯಕ್ಕೆ ಹೊಟ್ಟೆ 6 ಸಾವಾಗುತ್ತಣ್ಣ. ಈಗ 2 ಆಗಿದೆ, ಇನ್ನ 4 ಆಗುತ್ತೆ. ಏನ್ ಮಾಡ್ತಾರ? ಎನ್ಕೌಂಟರ್ ಮಾಡ್ಬೇಕು. ನಮ್ಮ ಅಕ್ಕನ ಸಾವಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂತ ಎಷ್ಟಂತ ಮ್ಯಾಗ ಏನೂ ಆಗಿಲ್ಲ. ಚೆನ್ನಮ್ಮ ಸರ್ಕಲ್ ಕರ್ಕೊಂಬರ್ರಿ, ಎನ್ಕೌಂಟರ್ ಮಾಡ್ರಿ. ಅದು ಆಗ್ಲಿಲ್ಲ ನನ್ ಕೈ ಕೊಡ್ರಿ, ಅದು ಆಗ್ಲಿಲ್ಲ ಹುಬ್ಳಿ ಜನನ ಹೊಡ್ ಸಾಯಿಸ್ತಾರ. ಹುಬ್ಳಿಯಲ್ಲಿ 2 ಮರ್ಡರ್ ಆಗಿದೆ, 2 ಕರ್ಕೊಂಬರ್ರಿ. ಒಬ್ಬನ ಅನ್ನತಿಲ್ಲ ನಾನು, 2 ಕರ್ಕೊಂಬರ್ರಿ, 2 ಹೊಡ್ ಸಾಯಿಸ್ತಾರ. ಇಂಥವ್ರು ಬದುಕಿರ್ಬಾರ್ದು, ಬರ್ಕಿರೋಕ್ ಲಾಯಕನೂ ಇಲ್ಲ. ನೇಹಾ ಹತ್ಯೆಯಂತೆ ಅಂಜಲಿಯ ಹತ್ಯೆಯ ಪ್ರಕರಣ ಕೂಡ ತೀವ್ರತೆಯನ್ನು ಪಡೆದುಕೊಳ್ತಿದ್ದು ಸರ್ಕಾರ ಮಾತ್ರ ನಿದ್ರೆಗೆ ಜಾರಿದಂತೆ ಕಾಣಿಸ್ತಿದೆ. ಜನರ ಆಕ್ರೋಶಕ್ಕೆ ಇದೇ ವಿಚಾರ ಕಾರಣವಾಗ್ತಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಸುನಿಲ್. 1 ತಿಂಗಳ ಅಂತರದಲ್ಲಿ ಹುಬ್ಳಿ ಇಂತಹ 2 ಘಟನೆಗಳನ್ನ ಕಂಡು ಬಹುಶಃ ಇಡೀ ಹುಬ್ಳಿ ಜನತೆಯೇ ಕಂಗಾಲಾಗಿದಾರ ಅಂತ. ಇವತ್ತಿನ ಅಂದ್ರೆ ಈಗ ಆರೋಪಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ, ಮಗದೊಂದು ಕಡೆ ಪ್ರತಿಭಟನೆಗಳು ಕೂಡ ಹುಬ್ಳಿಯಲ್ಲಿ ಇವತ್ತು ನಡೀತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸುನಿಲ್. ವಿದ್ಯಾ, ಒಂದಂತರೂ ಎಲ್ಲರೂ ಕೂಡ ಏನು ಕಾಯ್ತಾ ಇದ್ರು ಆ ಕ್ಷಣ ಬಂದಿದೆ. ಆರೋಪಿಯ ಬಂಧನವಾಗಿದೆ. ನಿನ್ನೆ ತಡರಾತ್ರಿ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ. ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ವಿಶ್ವನ ಒಂದು ವೈದ್ಯಕೀಯ ಪರೀಕ್ಷೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಅವರು ಭೇಟಿ ನೀಡಲಿದ್ದಾರೆ. ಇದು ಒಂದು ಕಡೆ ಎಲ್ಲೋ ನೆಮ್ಮದಿ ವಿಚಾರ. ಯಾಕಂದರೆ ತಪ್ಪಿಸಿಕೊಂಡು ಓಡಾಡ್ತಿದ್ದ ಆರೋಪಿ ಈಗ ಕೊನೆಗೂ ಬಂಧನವಾಗಿದೆ. ಸೊ ಇದರ ಜೊತೆಗೆ ಆಕ್ರೋಶವೂ ಕೂಡ ಸಾಕಷ್ಟು ರೀತಿಯಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ನೀವು ಹೇಳಿದಂತೆ 1 ತಿಂಗಳಲ್ಲಿ ಈ ರೀತಿ ಹತ್ಯೆ ಆಗ್ತಾ ಹೋದರೆ, ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದರೆ ಯಾರಿಗಾದರೂ ಸಮಾಧಾನ ಇರುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ. ಸೊ ಇದರ ಜೊತೆಗೆ ಪೊಲೀಸರ ನಿರ್ಲಕ್ಷ್ಯವೂ ಕೂಡ ನಿನ್ನೆ ಸಾಕಷ್ಟು ರೀತಿಯಲ್ಲಿ ಆರೋಪಗಳು ಕೇಳಿ ಬಂದಿದ್ದವು. ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಸ್ವತಃ ಶಾಸಕರು.
ಸೊ ಇದರ ಜೊತೆಗೆ ಇವತ್ತು ಕೂಡ ಸಾಕಷ್ಟು ಪ್ರತಿಭಟನೆಗಳಿದೆ. ಈಗ ಆ ಕುಟುಂಬದ ಒಂದು ಆಸರೆಗಾಗಿ ಅವರ ಸಮುದಾಯ ಆಗಮಿಸಿದೆ. ಅವರ ಸಮುದಾಯದ ಆ ಒಂದು ನೇತೃತ್ವದಲ್ಲಿ ಪ್ರತಿಭಟನೆಗಳಿದ್ದಾವೆ. ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಭೇಟಿ ಕೊಡಲಿದ್ದಾರೆ. ಸೊ ಇದು ಎಲ್ಲ ವಿಚಾರಗಳು ಒಂದನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಆ ಹೆಣ್ಣು ಮಕ್ಕಳ ಮೇಲಿನ ಒಂದು ಗೌರವ ಇರಲಿ, ಒಂದು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ಹುಬ್ಬಳ್ಳಿಯಲ್ಲಿ ಜಾಸ್ತಿ ಆಗ್ತಾ ಇದ್ರು ಕೂಡ ಯಾಕೆ ಕಠಿಣ ಕ್ರಮ ಆಗ್ತಾ ಇಲ್ಲ? ಈಗ ಸಿಕ್ಕಿರುವ ಆರೋಪಿಗಾದರೂ ಕೂಡ ಏನಾದರೂ ಕಠಿಣ ಕ್ರಮ ತೆಗೆದುಕೊಳ್ಳಿ ಅನ್ನೋದು ಜನರ ಒಂದು ಒತ್ತಾಯ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಕೂಡ ಪ್ರತಿಭಟನೆ ಕಾವು ಮುಂದುವರಿಯುತ್ತೆ. ಒಂದಿಷ್ಟು ರಿಲೀಫ್ ಇರುವಂಥದ್ದು, ಯಾಕಂದ್ರೆ ಆರೋಪಿ ಕೂಡ ಈಗ ಸೆರೆ ಸಿಕ್ಕಿರುವಂಥದ್ದು. ವಿದ್ಯಾ. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮ ಡೀಟೇಲ್ಸ್ಗೆ. ಈಗ ನಿನ್ನೆ ತಡರಾತ್ರಿ ಸಿಕ್ಕಿರುವಂತಹ ಈ ವಿಶ್ವ ಊರಿಗೂ ಒಳ್ಳೆ ಮಗ ಆಗ್ಲಿಲ್ಲ, ತಾಯಿಗೂ ಕೂಡ ಒಳ್ಳೆ ಮಗ ಅಂತ ಅನ್ನಿಸ್ಕೊಳ್ಳಿಲ್ಲ. ಈತನ ಹಿನ್ನೆಲೆ ನೋಡ್ತಾ ಹೋಗೋಣ. ಗಂಡನನ್ನ ಕಳೆದುಕೊಂಡು ಮಗ ಮಾಡುವ ಅಪರಾಧಗಳನ್ನ ನೋಡೋಕ್ಕಾಗದೆ ದೂರದಲ್ಲೇ ಹೊಟ್ಟೆಪಾಡಿಗೆ ಅಂತ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಪಾಪ. ಈ ಪಾಪಿ ಮಗ ಮತ್ತೆ ಅಮ್ಮನಿಗೆ ತೊಂದರೆ ಕೊಟ್ಟು ತಾಯಿಯ ಬದುಕನ್ನೇ ಕಸಿದುಕೊಳ್ತಾ ಇದ್ದಾನೆ. ಇದು ಅಂಜಲಿ ಹತ್ಯೆ ಆರೋಪಿ ವಿಶ್ವನ ಅವರ ತಾಯಿಯ ಕತೆ. ಇದು ಹುಬ್ಳಿಯ ಯಲ್ಲಾಪುರ ಓಣಿಯಲ್ಲಿರೋ ಸಣ್ಣ ಬಾಡಿಗೆ ಮನೆಯಲ್ಲಿ ಆರೋಪಿಯ ತಾಯಿ ಸವಿತಾ ಜೊತೆ ವಾಸ ಇರ್ತಾರೆ. ಅಂಜಲಿ ಕೊಲೆಯಾದ ಬಳಿಕ ವಿಶ್ವನ ಮನೆಗೆ ಬೀಗ ಹಾಕಲಾಗಿದೆ. ಮತ್ತೊಂದು ಕಡೆ ಯಲ್ಲಾಪುರ ಓಣಿ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಸವಿತಾ ಅವ್ರನ್ನ ಮನೆ ಖಾಲಿ ಮಾಡಿಸ್ಬೇಕು ಅಂತ ಮಾಲೀಕರು ಕೂಡ ಒತ್ತಡ ಹಾಕ್ತಾ ಇದ್ದಾರಂತೆ. ಯಾವಾಗ್ಲೂ ಒಂದ್ಸಲ ಆತ ಮನೆಗೆ ಬರ್ತಾ ಇದ್ದ. ವಿಶ್ವನ ಬಗ್ಗೆ ಆಗಾಗ ಹಲವು ಪ್ರಕರಣಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅವರ ತಾಯಿಯ ಮುಖ ನೋಡಿ ಸುಮ್ಮನೆ ಆಗ್ತಾ ಇದ್ವಿ. ಆದ್ರೆ ಕ್ಷಮಿಸೋಕ್ಕಾಗದ ತಪ್ಪು ಮಾಡಿದಾನೆ, ಹೀಗಾಗಿ ನಮ್ಗೆ ಆತಂಕ ಆಗ್ತಾ ಇದೆ. ಆದಷ್ಟು ಬೇಗ ಅವ್ರ ಮನೆ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಅಂತ ಸದ್ಯಕ್ಕೆ ಸಿಗ್ತಾರೋ ಮಾಹಿತಿ. ಇದ್ರ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಸುನೀಲ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ಕೇಳೋಣ. ಅತ್ತೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಯುವತಿಯ ಬರ್ಬರಿ ಹತ್ಯೆ ಆಗಿದೆ. ಅಂಜಲಿಯನ್ನ ಚುಚ್ಚಿ ಕೊಂದು ಪರಾರಿಯಾಗಿದ್ದಾನೆ ಆರೋಪಿ ವಿಶ್ವ. ಸೊ ವಿಶ್ವನ ಒಂದು ಹುಡುಕಾಟಕ್ಕೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ನಾವೀಗ ವಿಶ್ವ ಅವರ ತಾಯಿ ವಾಸವಾಗಿದ್ದ ಮನೆಯಲ್ಲಿ ಇರುವಂಥದ್ದು. ಈ ಒಂದು ಮನೆ ಏನು ಕಾಣ್ತಾ ಇದೆ, ಮೇಲಿನ ಮನೆ ಮಾತ್ರ. ಆ ಮನೆಯಲ್ಲಿ ವಿಶ್ವನವರ ತಾಯಿ ವಾಸವಾಗಿರ್ತಾರೆ. ಒಂದು ಬಾರಿ ಅಥವಾ ಎರಡು ಬಾರಿ ಮಾತ್ರ ವಿಶ್ವ ಈ ಮನೆಗೆ ಬಂದು ಹೋಗಿದ್ದಾನಂತ ಅವರ ಓನರ್ ಹೇಳ್ತಾ ಇರುವಂಥದ್ದು. ತಾಯಿ ಜೊತೆ ವಿಶ್ವ ಇರಲಿಲ್ಲ, ಅವರ ತಂದೆಯೂ ಕೂಡ ಇಲ್ಲ. ಸೊ ತಾಯಿಯವರು ಒಬ್ಬರೇ ಇಲ್ಲಿ ವಾಸವಾಗಿದ್ದರು. ಸೊ ವಿಶ್ವ ಒಂದು ಅಪರಾಧ ಹಿನ್ನೆಲೆಯನ್ನು ಹೊಂದಿದ್ದ, ಕಳ್ತನ ಕೇಸ್ನಲ್ಲಿ ಭಾಗಿಯಾಗಿದ್ದ. ಸೊ ಇಂತಹ ವಿಚಾರಗಳು ಇರೋದರಿಂದ ಮನೆಯ ಒಂದು ಬಾಡಿಗೆದಾರರು ಕೂಡ ಏನು ಮಾಲೀಕರಿದ್ದಾರೆ ಅವರು ಕೂಡ ಖಾಲಿ ಮಾಡಿ ಅಂತ ಸಾಕಷ್ಟು ಬಾರಿ ವಾರ್ನಿಂಗ್ ಮಾಡಿದರು. ಅದಾದ ಬಳಿಕ ವಿಶ್ವ ಮನೆಗೆ ಬರೋದು ನಿಲ್ಲಿಸಿದ್ದ. ಸೊ ಅದಾದ ನಂತರ ಆತ ಮನೆಗೆ ಬರೋದ ನಂತರ ಸೊ ಅವ್ರ ತಾಯಿ ಒಬ್ಬರೇ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಮಾಲೀಕರು ಕೂಡ ಆ ಒಂದು ಕುಟುಂಬಕ್ಕೆ ತೊಂದರೆಯನ್ನು ನೀಡಿರಲಿಲ್ಲ. ಆದರೆ ಈ ಒಂದು ಹತ್ಯೆ ಆಗಿದೆಯಲ್ಲ, ಸೊ ಈ ಹತ್ಯೆ ಆದ ಬಳಿಕ ಮಾಲೀಕರು ಕೂಡ ಸಾಕಷ್ಟು ಅದು ಆಕ್ರೋಶಗೊಂಡಿದ್ದಾರೆ. ಅವ್ರ ತಾಯಿಗೆ ಸ್ವತಃ ಮನೆ ಖಾಲಿ ಮಾಡುವುದಾಗಿ ಒಂದು ತಿಳಿಸಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ವಾತಾವರಣದಲ್ಲಿ ನೀವು ಇರೋದು ಬೇಡ, ಸೊ ಈ ರೀತಿಯಾಗಿ ನಿಮ್ಮ ಮಗ ಮಾಡಿದನಂತ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಮನೆಯಿಂದ ಹೊರಹಾಕುವ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು, ಅಂದರೆ ಮುಂಜಾಗ್ರತಾ ಕ್ರಮವಾಗಿ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿಯೂ ಕೂಡ ಅಲ್ಲಿ ಸ್ಥಳೀಯರಿದ್ದಾರೆ. ಸರ್, ನೀವೇನಾದರೂ ವಿಶ್ವನ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ಒಣಾಗ ಇದ್ದಿದ್ದೇ ಅಲ್ರಿ ಅವ, ಅಲ್ಲಿ ಮ್ಯಾಗಿನ ಒಣಾಗ ಇರ್ತಿದ್ದವ. ಅಲ್ಲ, ಅವ್ರ ತಾಯಿ ಇಲ್ಲಿ ವಾಸವಾಗಿದ್ರು, ಅವ್ರು ಹೆಂಗಿದ್ರು? ಅವ್ರ ತಾಯಿ ಬಗ್ಗೆ ಹೇಳೋದಾದ್ರೆ ಹೆಂಗೆ? ಅವ್ರ ತಾಯಿನೂ ನೋಡಿದ್ದಿಲ್ರಿ ನಾವು. ಅವ್ರ ತಾಯಿ ಮಾತ್ರ ಬರ್ತಾಳ ಹೋಗ್ತಾಳ ಇರ್ತಾಳ ರೀ. ಇಲ್ಲಿ ಅಂಗಡಿಗೆ ಹೋಗೋದು ಬರೋದು ಮಾಡ್ತಾಳ, ಅದನ್ನಷ್ಟೇ ನಾವು ನೋಡಿದ್ದೆ. ಆಮೇಲೆ ಅವ್ರ ತಾಯಿ ಇರ್ತಾಳ. ಅವ ಈಗ 2-3 ಸಲ ಕಂಡಿದ್ದ, ನಮಗೆ ಮತ್ತೆ ಹೊಳ್ಳಿ ಕಂಡಿಲ್ಲ. ಅವ ಇಲ್ಲಿ ಇರ್ತಿದ್ದಿಲ್ಲ, ವಿಶ್ವ ಇರ್ತಿದ್ದಿಲ್ಲ. ಈಗ 15 ದಿವಸದ ಈಗ ಒಂದು 2-3 ತಿಂಗಳಿಂದ ಇಲ್ಲೇ ಇದ್ದ, ಮತ್ತೆ ಹೊಳ್ಳಿ ಇತ್ತಿತ್ಲಾಗ ಇಲ್ಲ ಅವ. ಅಲ್ಲ, ಈಗ ಅವ ಅಪರಾಧ ಹಿನ್ನೆಲೆ ಮಾಡ್ತಿದ್ದ, ಕಳ್ತನ ಮಾಡ್ತಿದ್ದ ಅಂತಂದು. ಸೊ ನಿಮ್ಗೆಲ್ಲ ಗೊತ್ತಿತ್ತು ಏರಿಯಾದವ್ರಿಗೆ? ಇಲ್ಲಿ ನಮಗೆ ಗೊತ್ತಿದ್ದಿಲ್ರಿ. ಅಲ್ಲೇ ಒಬ್ರು ಹೇಳಿದ್ರಿ ನಮ್ಗೆ, ಹಂಗಾರ ಅವ್ರ ಮನೆ ಖಾಲಿ ಮಾಡ್ಸಂತ ಹೇಳಿದ್ರಿ ನಾವು ಅವ್ರಿಗೆ. ಹೇಳಿದ್ರಿ ನೀವು? ಅವ್ರು ಹೇಳ್ತೀರಿ ಸರ್, ನೀವೇನು ಹೇಳ್ತೀರಿ? ಸರ್, ನಾವು ಅವ್ರಿಗೆಲ್ಲ ಮೊದಲೇ ಹೇಳಿದ್ದೇವೆ ಮನೆ ಖಾಲಿ ಮಾಡಿ ಅಂತೇಳಿ. ಆಮೇಲೆ ಅವ್ರು ಖಾಲಿ ಮಾಡಿದ್ದಿಲ್ಲ. ಹುಡುಗ ಹೆಂಗಿದ್ದ ಹೆಂಗೆ ಏನು ಅದು ನಮಗೆ ಗೊತ್ತಿಲ್ಲ. ಒಂದು ಅವ್ರ ತಾಯಿ ಏನೈತಿ ದುಡ್ಕೊಂಡು ತಿನ್ನು ಮನುಷ್ಯಳು. ಮುಂಜೆ ಬೆಳಗ್ಗೆ ಹೋಗಿ ರಾತ್ರಿ 12 ಗಂಟೆ ಬರುವಂಥ ಮನುಷ್ಯಳು. ಅದ್ರ ಬಗ್ಗೆ ನಾವು ಏನು ಜಾಸ್ತಿ ಮಾತಾಡೋಂಗಿಲ್ಲ. ಈಗ ಅಂದ್ರೆ ವಿಶ್ವ ನೀವು ನೋಡೇ ಇಲ್ಲ ಹಂಗಂದ್ರೆ? ನಾವು ನೋಡಿದ್ದೀವಿ. ನೋಡಿದ್ರಿ? ಎಷ್ಟು ಸಲ ಬರ್ತಿದ್ದವ್? ಯಾವಾಗೋ ಒಂದ್ಸಲ ಬರ್ತಿದ್ದ, ಎಲ್ಲೋ ಹೋಗಿದ್ದ, ಏನೋ ಅದು ನಮ್ಗೆ ಗೊತ್ತಿಲ್ಲ. ಅಲ್ಲ, ಬಂದೇನು ಅವ್ರ ತಾಯಿ ಜಗಳ ಮಾಡೋದು ಅಥವಾ ಅಂಥದ್ದು ಏನಿಲ್ಲ ಅಂಥದ್ದು ಏನು ಮಾಡ್ತಿದ್ದಿಲ್ಲ. ಇರ್ತಿದ್ದ ಅವ. ಒಟ್ಟೆ ನಾವು ನೋಡಿ ಒಮ್ಮೆ 2 ಸಲ ಅಷ್ಟೇ ನೋಡೇವು. ಅವ್ರ ತಾಯಿ 4-5 ತಿಂಗಳಿಂದ ಬಾಡಿಗೆ ಇಲ್ಲ ಎದಾಳಕಿ ಇದ್ರು, 1 ಸಲ 2 ಸಲ ನೋಡೇವು ನಾವು. ನಿಮ್ಮದು ಯಲ್ಲಾಪುರ ಓಣಿ, ವೀರಾಪುರ ಓಣಿಯಲ್ಲಿ ಈ ರೀತಿ ಹತ್ಯೆ ಆಗಿದೆ. ಸೊ ಈ ಹುಬ್ಬಳ್ಳಿಯಲ್ಲಿ ಹೆಣ್ಮಕ್ಳಿಗೆ ಜೀವಕ್ಕೆ ಬೆಲೆ ಇಲ್ದಂಗೆ ಆಯ್ತಾ ಅಂತ? ಇಲ್ರಿ, ಮತ್ತು ನ್ಯಾಯ ಹತ್ಯೆ ಮಾಡಿದಾಗ ಅವಂಗ ಶೂಟ್ ಮಾಡಿದ್ರೆ ಈ ಪ್ರಕರಣ ನಡೀತಿದ್ದಿಲ್ಲ ಇವತ್ತು. ಅವ್ರನ್ನ ಹಂಗೆ ಬಿಡ್ಕೊಂತ ಹೋದರೆ ಅವ್ರು ಮಾಡ್ತಾ ಹೋಗ್ತಾರ, ಅವ್ರು ಭಯ ಅನ್ನೋದಿರಂಗಿಲ್ಲ. ಈಗ ಹಂಗಾಗಿ ಇದಾಗಿದ್ದೆ. ನೋಡಿದ್ರಲ್ಲ, ಇದು ಒಂದು
ವಿಶ್ವ ಅವರ ತಾಯಿ ಮತ್ತು ವಾಸವಿದ್ದ ಮನೆಯ ಒಂದು ಅಕ್ಕಪಕ್ಕದ ಮನೆಯವರ ಮಾತುಗಳು. ಯಾಕಂದರೆ ನಾವು ವಿಶ್ವನ 2-3 ಬಾರಿ ಮಾತ್ರ ನೋಡಿದ್ವಿ. ಅವರ ತಾಯಿಯ ಮುಖವನ್ನು ನೋಡಿ ನಾವು ಇಲ್ಲಿ ಬದುಕಲು ಬಿಟ್ಟಿದ್ವಿ. ಯಾಕಂದರೆ ಅವ್ರ ತಾಯಿ ಭಾಳಷ್ಟು ಒಂದು ಶ್ರಮಜೀವಿ, ತಮ್ಮದು ತಾವು ದುಡಿದು ಹೋಗ್ತಾಯಿದ್ರು. ಸೊ ಇಂಥ ಮಗನನ್ನು ಎತ್ತ ಕಾರಣಕ್ಕೆ ಸೊ ಅವರು ಇಂಥ ಏರಿಯಾದಲ್ಲಿ ಇರೋಕ್ಕೆ ಬೇಡ ಅಂತ ನಾವೇ ಓನರ್ಗೆ ಹೇಳಿದ್ವಿ ಮನೆ ಖಾಲಿ ಮಾಡಿಸಲು ಅಂತ. ಮಕ್ಕಳ ಒಂದು ಆರೈಕೆಯಲ್ಲಿ ತಂದೆ ತಾಯಿ ತಮ್ಮ ಇಳಿಯ ವಯಸ್ಸಿನಲ್ಲಿ ಒಂದು ಜೀವನ ನಡೆಸಬೇಕು. ಆದರೆ ಇಂತಹ ಮಕ್ಕಳಿಂದ ತಾಯಿಗೆ ದುಡಿದು ತಿನ್ನೋ ತಾಯಿಗೂ ಕೂಡ ಈಗ ಕುತ್ತು ಬಂದಿರುವಂಥದ್ದು. ಕ್ಯಾಮರಾಮನ್ ನಾನಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ.